ಸದ್ಯ ನಿನ್ನೆ ಸಂಪುಟ ವಿಸ್ತರಣೆ ಪೂರ್ಣಗೊಂಡಿರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ನಿನ್ನೆ ಏನು ಸಂಪುಟ ವಿಸ್ತರಣೆ ನಡೆದಿದೆ, ಸದ್ಯ ಕೆಲ ಶಾಸಕರು ಅಸಮಾಧಾನಿತರಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಶಾಸಕರು ಇವತ್ತು ಸಭೆಯನ್ನು ಮಾಡಿರುವಂಥದ್ದು. ಸದ್ಯ ಸಭೆ ಮುಕ್ತಾಯಗೊಂಡಿದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಹಿರಿಯ ಶಾಸಕರಿದ್ದೀರಿ, ಆದರೂ ಕೂಡ ನಿಮಗೆ ಸಚಿವಾನ ಸ್ಥಾನ ಸಿಕ್ಕಿಲ್ಲ ಸರ್. ಮೊದಲಿಗೆ ಏನು ಹೇಳ್ತೀರಾ ಸರ್ ಇದಕ್ಕೆ? ಇದನ್ನ ಬಹುಶಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನ, ನಮ್ಮ ಸಮುದಾಯವನ್ನ ದೂರ ಇಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದರಿಂದ ಇಡೀ 3 ಜಿಲ್ಲೆಗಳ ನಮ್ಮ ಸಮುದಾಯಕ್ಕೆ ಅತಿಯಾಗಿಸಿ ಈ ಪಕ್ಷವನ್ನು ಸಂಘಟನೆ ಮಾಡಿ ಅದಕ್ಕೆ ಪ್ರಯತ್ನ ಪಟ್ಟರೆ ನನಗೆ ಬಹಳಷ್ಟು ನೋವಾಗಿದೆ ಮತ್ತು ಬೇಜಾರು ಕೂಡ ಆಗಿದೆ. ಸರ್, ಇನ್ನು ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಬೇಡ ಅಂತ ಏನಾದರೂ ಪರಿಗಣಿಸಿದಾರಾ ಸರ್? ಇರ್ಬೋದು, ಯಾಕಂದ್ರೆ ಅವ್ರಿಗೆ ವರ್ತನೆ ನೋಡಿದ್ರೆ ನಾವೆಲ್ಲ ಮುಖಂಡರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಹೋಗಿ ನಮ್ಮ ಜಿಲ್ಲೆಯ ಇತಿಹಾಸವನ್ನ, ಚಿತ್ರಣವನ್ನ ಬಿಡಿಯಾಗಿ ಮನವಿ ಕೊಟ್ಟರು ಕೂಡ ಬಹುಶಃ ಅವ್ರಿಗೆ ಕಿವಿಗೆ ಹೋಗಿಲ್ಲ ಅಂದ್ರೆ ನಾವೇನು ಕೂಡ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥವರು. ನಾವು ಕೇವಲ ಗೆದ್ಕೊಂಡ್ಬಂದು ಅವರ ಮಂತ್ರಿಗಳಾಗೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೆ ಬರೀ ಟ್ರಂಪ್ ಕಾರ್ಡ್, ನಾವು ನಮ್ಮ ಟ್ರಂಪ್ ಕಾರ್ಡ್ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಇವರು ಸ್ಲೇವ್ಸ್ ಇದ್ದಾಗೆ, ಇವರು ಜವಾನ್ರಿದ್ದಾಗೆ ಪಕ್ಷಕ್ಕೆ, ಇವರು ಕೂಲಿಗಾರರಿದ್ದಾಗೆ. ನಾವು ಯಾವಾಗ ಬರ್ತಾರೆ, ಕೂಲಿ ಕೊಟ್ಟರು ಹೋಗ್ತಾರೆ ಅನ್ನೋ ಧೋರಣೆಯಿಂದ ಇವತ್ತು ಕೋಲಾರ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಈಗ ಈ ಒಂದು ವಿಚಾರದಿಂದ ಈಗ ಏನು ಸಚಿವ ಸ್ಥಾನಗಳು ತಪ್ಪಿದೆ, ಕಾಣದ ಕೈಗಳು ಅಥವಾ ನೇರವಾಗಿ ಯಾರಾದರೂ ಇದ್ದಾರಾ ಇದರಿಂದ? ಅಲ್ಲ, ಇದು ಸರ್, ಇದು ಹಿಂದೆ ಬಹಳ ಜನ ಇದ್ದಾರೆ. ನಾವು ಅದು ಹೇಳೋದು ಬೇಡ. ಹಿಂದೆ ಯಾರು ಪ್ರಬಲವಾಗಿ ಅಧಿಕಾರ ಹೊಂದಿದ್ರು ಅವರೆಲ್ಲ ಕೂಡ ತಪ್ಪಿಸ್ತಾ ಇದ್ದಾರೆ. ಅವ್ರ ಮಾತನ್ನ ಯಾರು ಓಟು ಹಾಕ್ಸಲ್ವೋ, ಯಾರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತಾರೋ ಅವರ ಮಾತನ್ನು ಕೇಳಿ ಇವತ್ತು ಜಿಲ್ಲೆಯ 2 ಜಿಲ್ಲೆಗಳನ್ನು ನಮ್ಮನ್ನು ಹಾಳು ಮಾಡಿದ್ದಾರೆ ಇವತ್ತು. ಸರ್, ಈಗ ಕಾಣದ ಕೈಗಳು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ, ಆದರೆ ಇದರಿಂದ ಅವ್ರಿಗೆ ಏನು ಉಪಯೋಗ ಸರ್ ನಿಮ್ಮ ಜಿಲ್ಲೆಯಲ್ಲಿ? ಏನು ಉಪಯೋಗ ಅಂದರೆ, ಹಿಂದೆ ಯಾವ ರೀತಿ ಅವರು ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು, ಅವ್ರ ಹಿಂದೆ ನಮ್ಮ ಬಲಗೈ ಸಮುದಾಯದ ಮತಗಳನ್ನು ತಗೊಂಡು ಗೆದ್ದು ಯಾವ ರೀತಿ ಅಧಿಕಾರದಿಂದ ನಮ್ಮನ್ನು ತುಡಿತಾ ಇದ್ರು, ಆ ಪ್ರಾಬಲ್ಯವನ್ನು ಮತ್ತೆ ಮುಂದುವರಿಸಬೇಕು. ಈ ಬಲಗೈ ಸಮುದಾಯ ಏನು ಅಧಿಕಾರ ಕೊಡಲಿಲ್ಲ ಅಂದರೆ ಮತ್ತೆ ಅವ್ರು ನನ್ನ ಕಾಕಡೆ ಬಿದ್ದಿರಬೇಕು, ನನ್ನ ಕುಟುಂಬನೇ ಕೋಲಾರ ಜಿಲ್ಲೆಯಲ್ಲಿ ಆಳ್ವಿಕೆಯನ್ನು ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಈ ಒಂದು ನೀವು ಹೇಳಿದಂತಹ ಅಂಶವನ್ನ ಪಕ್ಷದ ನಾಯಕರು, ವರಿಷ್ಠರು ಯಾರು ಗಮನ ಕೊಡ್ತಿಲ್ವಾ ಇದರಿಂದ? ಅವ್ರು ಯಾರು ಕೂಡ ನೋಡಿ, ಅವರು ಹಿರಿಯರಾಗಿರೋದ್ರಿಂದ ಅವ್ರ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಾರೆ. ಈ ದುಡಿತಕ್ಕಂಥವ್ರಿಗೆ, ಗೆದ್ದು ಬಂದವ್ರ ಮಾತಿಗೆ ಮನ್ನಣೆ ಕೊಡೋದಿಲ್ಲ. ಇದು ನಮ್ಮ ದುರದೃಷ್ಟ. ಕೊನೆಯದಾಗಿ, ಇನ್ನು ಇವಾಗ ಸಭೆ ಮಾಡಿದ್ದೀರಾ, ಇನ್ನು ಮುಂದಿನ ನಡೆ ಏನು ಸರ್? ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಲ್ಲ ಅಂತ ಹೇಳಿದ್ದೀರಾ, ಯಾಕೆ ಸರ್? ಏನು ನಿಮ್ಮ ಮುಂದಿನ ನಡೆ? ನಾಳೆ ಮುಂದಿನ ನಡೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರೆಲ್ಲ ಬೇಸರ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಅನ್ಯಾಯ ಆಗಿದೆ, ಯಾರೆಲ್ಲ ಹತೃಪ್ತಿದ್ದಾರೆ, ನಾವೆಲ್ಲ ನಾಳೆ ಸಭೆ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಏನು ತೀರ್ಮಾನ ಒಗ್ಗಟ್ಟ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿರ್ತೇವೆ. ಎಸ್ ಸರ್, ಇದಿಷ್ಟು ಶಾಸಕರಾದಂತಹ ನಾರಾಯಣ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.